ನಮಸ್ಕಾರ. ಇದು 31/3/2026 ಸೀಗಳ್ಳಿ ಕೆರೆಯ ಚಿತ್ರಣ. ಇನ್ಲೆಟ್ ಹತ್ರನೇ ಈ ಥರ ಇದೆ ನೋಡಿ. ಸೊ ಇನ್ನು ಔಟ್ಲೆಟ್ಟು ಮತ್ತು ಕೆರೆ ಒಳಗಡೆ ಎಷ್ಟು ಇದಾರ್ಬೋದು. ನಾವೊಂದು ಸುಮಾರು ವರ್ಷಗಳಿಂದ ಹೇಳ್ತಾನೇ ಇದ್ದೀವಿ. ಮತ್ತು ನಾವೆಲ್ಲ ವೆರಿ ಆ್ಯಕ್ಟಿವ್ ಆಗಿ ವಾಲಂಟ್ರಿಂಗ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಎಷ್ಟೊಂದು ಗಿಡಗಳು, ಸುಮಾರು ಒಂದು 4-5 ಸಾವಿರ ಗಿಡಗಳು ನೆಟ್ಟು ಮತ್ತು ಈ ಕೆರೆ ಉಳಿಸ್ಕೊಳ್ಳೋಕ್ಕೆ ಸುಮಾರು ಪ್ರಯತ್ನ ಪಡ್ತಾಯಿದ್ದೀವಿ. ಆದರೆ ಎಷ್ಟೊಂದು ಪ್ರಾಜೆಕ್ಟ್ಗಳು ಬಂತು, ಡೈವರ್ಷನ್ಗಳು ಬಂತು. ಆದರೆ ಈ ಕೆರೆ ಸ್ಥಿತಿ ಮಾತ್ರ ಹೀಗೆ ಇದೆ. ಅದೇ ಹೇಳ್ತಾರಲ್ಲ, ಸತತ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಸುಮಾರು 2011ಇಂದನೂ. ಅದಕ್ಕೆ ಮುಂಚಿತವಾಗಿ ಇಶ್ಯೂನ ಫ್ಲ್ಯಾಗ್ ಮಾಡ್ತಾಯಿದ್ವಿ. ಇವತ್ತು ಕೂಡ ಮಾಡ್ತಾಯಿದ್ದೀವಿ ನೋಡಿ. ಯಾವ ಥರ ಇದೆ ನೋಡಿ, ಗಬ್ಬೆದ್ದು ನಾಡ್ತಾ ಇದೆ ಇಲ್ಲಿ. ಸೊ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಸೊ UGD ಲೆವೆಲ್ಸ್ ನೋಡಿ, ಎಷ್ಟೊಂದು ಡೈವರ್ಷನ್ಗಳು ಹಾಕಿದ್ರು. 1 2 3 4 ಡೈವರ್ಷನ್ ಆಯಿತು. ಕೊನೆಗೆ ನೋಡಿ, ಅಲ್ಲಿ ನೋಡ್ಬೋದು ಬಾಕ್ಸ್ ಟೈಪ್ ಡ್ರೈನೇಜು ಹಾಕಿದ್ರು. ಒಂದು ಮನುಷ್ಯ ನಡೆಯೋಷ್ಟು ದೊಡ್ಡದಾಗಿ ಹಾಕಿದ್ರೂ ಸೊ ಅದು ಬರ್ತಾ ಇರೋ ಪ್ಲಾಸ್ಟಿಕ್ಸು ಮತ್ತು ಇದು ಈ ರೀತಿ ಇದೆ. ನೀರೇ ಈ ಥರ ಇದೆ ಅಂದರೆ ಇನ್ನು ಜಲಚರಗಳು ಹೇಗೆ ಒಳಗಡೆ ಇರುತ್ತೆ, ಮತ್ತು ನಾವು ಪರಿಸರನ ಹೇಗೆ ಸಮತೋಲನ ಮಾಡ್ಬೋದು, ನೀವೇ ಯೋಚನೆ ಮಾಡಿ. ಸೊ ಇಲ್ಲಿ ಮೇಲೆ ತಿಳಿಸಿದಾಗೆ ಆ UGD ಡೈವರ್ಷನ್ ಏನಿದೆಯೋ ಲೆವೆಲ್ಸು ತುಂಬಾ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸಲ್ಲಿ ಹೇಳ್ತಾಯಿದ್ವಿ. ಇದು ತುಂಬಾ ನೋಡಿ, ಈ ಇನ್ಲೆಟ್ ಬಂಡ್ ಏನಿದೆಯೋ ತುಂಬಾ ಲೆವೆಲ್ಸು ತುಂಬಾ ಇದಾಗಿದೆ ಅಂತ. ಆದ್ರೂ ಇದಕ್ಕೆ ಮೂಲ ಕಾರಣ ಏನಂದರೆ, ಮೂಲ ಮಟ್ಟದಿಂದ ಒಂದು 4-5 ಫೀಟು ಕೆರೆನೇ ಮೇಲೆ ಎತ್ಬಿಟ್ರು. ಆ ಬಂಡ್ ನೋಡ್ಬೋದು, ಆ ಬಂಡನ್ನ ಮೇಲೆ ತೋರಿಸಿ ರೋಡ್ಗಿನ್ನ ಸ್ವಲ್ಪ ಮೇಲೇ ತೋರಿಸಿದ್ದಾರೆ. ಅದರಿಂದ ಇದು ಸಕ್ಸಸ್ ಆಗಿಲ್ಲ. ಸುಮಾರು ಸಾರಿ ಕೂಡ ಇದು ಮಾಡಿದ್ರು. ಏನು ಹೂಳೆತ್ತೋದು ಇದು ಎಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಕೆರೆ ಒಳಗಡೆ UGD ನೀರನ್ನ ತಡೆಯೋಕ್ಕಾಗ್ತಾಯಿಲ್ಲ. ಸೊ ನೋಡೋಣ, ಯಾವತ್ತೂ ಇದಕ್ಕೆ ಒಳ್ಳೆ ಇದು ಸಿಗುತ್ತೆ ನೋಡೋಣ.